ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವಾಗ ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಲಾಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಕ್ಲಾತ್ ಮೇಲೆ ಈ ಥರ ಚುಚ್ಕೊಂಡು ನಿಮಗೆ ಫಸ್ಟ್ ಹೇಳ್ಕೊಟ್ಟಾಗೆ ಈ ಥರ ಜಸ್ಟ್ ಥ್ರೆಡ್ನ ಒಂದ್ಸಲ ಟ್ವಿಸ್ಟ್ ಮಾಡಬೇಕಷ್ಟೆ. ಟ್ವಿಸ್ಟ್ ಮಾಡಿಬಿಟ್ಟು ಈ ಥರ ಮೇಲೆ ಹಿಂಗೆ ಚೈನ್ ಥರ ಬರುತ್ತೆ, ಅದನ್ನು ಹಿಂಗೆ ತಗೊಂಡ್ರೆ ಸಾಕು. ನೆಕ್ಸ್ಟ್ ಕ್ಲಾತಿಗೆ ಚುಚ್ಕೋಬೇಕು ಕ್ರೋಶನ. ಈಗ ಚುಚ್ಕೊಂಡ್ರೆ ನೋಡಿ, ಈಗ ತಗೊಂಡು ಜಸ್ಟ್ ಥ್ರೆಡ್ನ ಒಂದ್ಸಲ ರೊಟೇಟ್ ಮಾಡಿಬಿಟ್ಟು ಎರಡನ್ನ ಒಂದು ಮಾಡಬೇಕಷ್ಟೆ. ನೋಡಿ, ಕ್ಲಾತ್ ಮೇಲೆ ಚುಚ್ಕೊಂಡು ಕ್ರೋಶನ ಒಳಗೆ ತಗೊಂಡು ಹಿಂಗೆ ಒಳಗಿಂದ ಎತ್ಕೋಬೇಕಷ್ಟೆ. ನೋಡಿ, ಕ್ಲಾತ್ ಮೇಲೆ ಹಿಂಗೆ ಚುಚ್ಕೊಂಡು ಕ್ರೋಶನ ಕೆಳಗಿಂದನೇ ಒಂದ್ಸಲ ಟ್ವಿಸ್ಟ್ ಮಾಡಬೇಕು, ಮತ್ತು ಮೇಲಿಂದ ಒಂದ್ಸಲ ಎತ್ಕೋಬೇಕು. ಬಟ್ಟೆ ಮೇಲಿಗೆ ಚುಚ್ಕೋಬೇಕು. ಎರಡಿರೋದು ಇರುತ್ತೆ, ಅದನ್ನು ಹಿಂಗೆ ಒಂದು ಮಾಡ್ಕೋಬೇಕು. ಮತ್ತೆ ಅಷ್ಟೇ, ಕ್ಲಾತ್ ಮೇಲೆ ಚುಚ್ಕೋಬೇಕು, ಮೇಲೆ ತಗೊಂಡು ಎರಡಿರೋದನ್ನು ಒಂದು ಮಾಡ್ಕೋಬೇಕು. ಇದನ್ನು ಸಿಂಗಲ್ ಕ್ರೋಶ ಅಂತ ಕರಿತೀವಿ. ಎಷ್ಟು ಸಿಂಪಲ್ ಆಗಿದೆ ನೋಡ್ಕೊಳ್ಳಿ, ಎಂಥವರು ಹಾಕ್ಬೋದು. ಇದನ್ನು ಸಖತ್ ಸಿಂಪಲ್ ಆಗಿದೆ. ಥ್ರೆಡ್ನ ಆ ಥರ ಫಿಂಗರಿಗೆ ರೌಂಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಸಿಯಾಗಿ ನಿಮ್ಮ ಕಂಫರ್ಟಬಲಿಗೆ ಹೆಂಗೆ ಈಸಿ ಆಗುತ್ತೋ ಆ ಥರ ಮಾಡ್ಕೋಬೇಕು. ಇದನ್ನೇ ಬೇಕಿದ್ರೆ ನೀವು ಡಿಸೈನ್ ಆಗಾದರೂ ಕನ್ವರ್ಟ್ ಮಾಡ್ಕೋಬೋದು. ಜಸ್ಟ್ ಸಿಂಪಲ್ಲಾಗಿ ಈ ಥರ ಹಾಕ್ಕೊಂಡು ಸಿಂಗಲ್ ಕ್ರೋಶ ಹಾಕ್ಕೊಂಡು ಬೀಡ್ಸ್ ಏನಾದರೂ ಮಧ್ಯಕ್ಕೂ ಹಾಕ್ಕೋಬೋದು. ನೋಡಿ, ನಾನೊಂದ್ಸಲ ಹೇಳ್ಕೊಡ್ತೀನಿ. ಜಸ್ಟ್ ಒಂದು ಬಟ್ಟೆಗೆ ಈ ಥರ ಕ್ಲಿಕ್ ಇದು ಮಾಡಿಕೊಂಡು ಮೇಲೆ ಎತ್ಕೋಬೇಕಷ್ಟೆ. ಜಸ್ಟ್ ಒಂದ್ಸಲ ಚುಚ್ಕೊಂಡು ಕ್ರೋಶನ ಎತ್ಕೊಂಡು ಮತ್ತೆ ಮೇಲಿಂದ ಎರಡಿರೋದನ್ನ ಒಂದು ಮಾಡ್ಕೋಬೇಕಷ್ಟೆ. ಒಂದ್ಸಲ ಟ್ವಿಸ್ಟು, ಲಾಕ್. ಇದು ನೋಡಿ, ಲಾಕ್ ಮಾಡೋದು ಎಷ್ಟು ಈಸಿ ಅಂತ. 2 ಸಲ ಚೈನ್ ಹಾಕ್ಕೊಂಡು ಕಟ್ ಮಾಡಿ ಹೀಗೆ